ರೆಸಿಪಿ ನೋಡಾಕತ್ತಿರೋ ಎಲ್ಲರಿಗೂ ನಮಸ್ಕಾರ. ನಾನು ನೋಡ್ರಿ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡ್ರಿ ಇವಾಗ ಶಾವಿಗೆ ಹುರಿಬೇಕು. ಕಡವಂಗಿ ಬಿಸಿ ಮಾಡಾಕಿತ್ತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕ್ರಿ ಶಾವಿಗೆ. ನಾನು ನೋಡ್ರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಇವಾಗ ಶಾವಿಗೆ ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ಹುರಿಬೇಕ್ರಿ. ಸ್ವಲ್ಪ ಗ್ಯಾಸ್ ಸ್ವಲ್ಪ ಸಣ್ಣ ಇಡಬೇಕ್ರಿ. ಸ್ಟೋವ್ ಜೋರಾಗಿಟ್ಟರೆ ತಳ ಎಲ್ಲ ಇದಾಗಿಬಿಡ್ತಾರೆ, ಒತ್ತಿ ಬಿಡ್ತಾರೆ ಶಾವಿಗೆ. ಹಾಗಾಗಿ ಸ್ವಲ್ಪ ಸ್ಲೋ ಅಲ್ಲಿಟ್ಟು ಹುರಿಬೇಕು ನೋಡ್ರಿ. ಈ ಥರ ಬಿಡದೆ ಆ ಥರ ತಿರುವಾಡಿ ಹುರಿಬೇಕ್ರಿ. ಸ್ವಲ್ಪ ಬಿಟ್ಟರೆ ತಳ ಇದಾಗಿಬಿಡ್ತಾವೆ ನೋಡ್ರಿ. ತೆಗ್ದಿದ್ದೀನಿ ಇವಾಗ ಶಾವಿಗೆ ತೆಗೆದು ಎಣ್ಣೆ ಕಾಸಕ್ಕಿಟ್ಟಿನಿ ನೋಡ್ರಿ. ಇವಾಗ ಸಾಸಿವೆನೂ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ದಿದೆ ಅಲ್ರಿ. ಸಾಸಿವೆ ಸ್ವಲ್ಪ ಚಟಪಟ ಅನ್ಬೇಕು ರೀ. ಇವಾಗ ಸಾಸಿವೆ ಚಟಪಟ ಅಂದಿದ್ರೆ ನಾನು ಇದು ಹಾಕ್ತಾಯಿದ್ದೀನಿ ರೀ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡ್ರಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಈ ಥರ ತಿರುವಾಡಿ ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ರೀ. ನೀವು ಬೇಡ ಅಂದ್ರೆ ಬಿಡ್ಬೋದು ರೀ, ಸ್ಕಿಪ್ ಮಾಡ್ಬೋದು. ನಾನು ಹಾಕಿದ್ದೀನಿ ರೀ ನೋಡ್ರಿ. ನಾನು ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಟಮಾಟೆ ಹಣ್ಣು, ಕರಿಬೇವು ಸೊಪ್ಪು ಎಲ್ಲ ಇಟ್ಟಿದ್ದೀನಿ ರೀ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಇವಾಗ ಹಾಕಿದ್ದೀನಿ ನೋಡ್ರಿ. ಕರಿಬೇವು ಸೊಪ್ಪು ಎಲ್ಲ ಸೇರಿಸಿ ಅದು ಸ್ವಲ್ಪ ಇವಾಗ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಎಣ್ಣೆಗೆ. ಈ ಥರ ತಿರುವಾಡ್ಬೇಕ್ರಿ. ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಸ್ವಲ್ಪ. ನೋಡ್ರಿ ಟಮಾಟೆ ಹಣ್ಣು ಹಾಕಿಬಿಡ್ತೀನಿ ರೀ ಇವಾಗ. ಇವಾಗ ಉಪ್ಪು ಅರಿಶಿನ ಪುಡಿ ಹಾಕ್ಬೇಕ್ರಿ. ಅಂದ್ರೆ ಜಲ್ದಿ ಚೆನ್ನಾಗಿ ಮೆತ್ತಗಾಗ್ತಾವ್ರೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು. ನೋಡಿರಿ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮೊದಲ ಸ್ವಲ್ಪ ಕಡಿಮೆನ ಹಾಕ್ರಿ, ಆಮೇಲೆ ಲಾಸ್ಟಲ್ಲಿ ನೋಡಿಬಿಟ್ಟು ಹಾಕಕ್ಕೆ ಬರ್ತದೆ ರೀ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ರೀ. ಉಪ್ಪು ಕಡಿಮೆ ಆದರೆ ಲಾಸ್ಟಲ್ಲಿ ಹಾಕ್ಬೋದು ರೀ, ಯಾಕಂದ್ರೆ ಜಾಸ್ತಿ ಆದ್ರೆ ತೆಗಿಯೋಕ್ಕಾಗಲ್ಲ. ಹಂಗಾಗಿ ನಾನು ಅಷ್ಟು ಹಾಕಿದ್ದೀನಿ ರೀ. ಇವಾಗ ಚೆನ್ನಾಗಿ ಇದನ್ನು ಎಲ್ಲ ಸ್ವಲ್ಪ ಮೆತ್ತಗಾಗ್ಬೇಕು ರೀ. ನೋಡ್ತಾ ಇದ್ದೀರಲ್ರಿ, ಇವಾಗ ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಈರುಳ್ಳಿ. ನೋಡಿರಿ ನಾ ಈ ಗ್ಲಾಸಲ್ಲೇ 2 ಗ್ಲಾಸ್ ಶಾವಿಗೆ ತೊಗೊಂಡಿನಲ್ರಿ. ಇವಾಗ 2 ಗ್ಲಾಸ್ ಅಂದ್ರೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿರಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಬೇಕ್ರಿ. ಆವಾಗನ ಚೆನ್ನಾಗಿ ಉದುರಾಗುತ್ತಾರೆ ಶಾವಿಗೆ. ನೋಡಿರಿ ಇವಾಗ 4 ಗ್ಲಾಸ್ ನೀರು ಆಯ್ತು ನೋಡಿರಿ. 4 ಗ್ಲಾಸ್ ನೀರು ಹಾಕಿ ಮ್ಯಾಲೆ ಮುಚ್ಚಿಡ್ತೀನಿ ರೀ. ಈ ಥರ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಎಲ್ಲರೂ ಖಾರ ಆಗಿರ್ತದಲ್ರಿ, ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಮಕ್ಕಳು ಎಲ್ಲರೂ ದೊಡ್ಡವರು ಕೂಡ ತಿಂತಾರೆ ರೀ. ನಾವು ಜಾಸ್ತಿ ಮೊದಲೇನು ರೀ ಶಾವಿಗೆ ಬಸ್ತು ಅದ್ರ ಜೊತೆ ಬೆಲ್ಲ, ತುಪ್ಪ, ಹಾಲು ಹಾಕ್ಕೊಂಡು ತಿಂತಾಯಿದ್ದರು. ಈಗ ಯಾರು ತಿನ್ನಂಗೆ ಇಲ್ಲ ರೀ, ಬರೀ ಈ ಥರ ಖಾರನ ತಿಂತಾರಲ್ರಿ. ಹಂಗಾಗಿ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ನೋಡಿರಿ ನಾನು ಮ್ಯಾಲೆ ಮುಚ್ಚಿಟ್ಟಿದ್ನಲ್ರಿ, ನೀರೆಲ್ಲ ಹೊಯ್ದಾಡ್ತಾಯಿದೆ. ಒಂದು ಕುದಿ ಬಂದಮೇಲೆ ಇವಾಗ ಸ್ವಲ್ಪ ಉಪ್ಪು ನೋಡ್ಬೇಕ್ರಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ರಿ. ಕಡಲೆ ಬೀಜನ ಚೆನ್ನಾಗಿ ಕುದ್ದಿದೆ. ಇವಾಗ ಟೇಸ್ಟ್ ನೋಡ್ತೀನಿ ರೀ. ಉಪ್ಪು ನೋಡಿಬಿಟ್ಟು ನೋಡಿರಿ ಉಪ್ಪು ಸ್ವಲ್ಪ ಕಡಿಮೆ ಇದೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರೀ. ನೋಡಿರಿ ನಾನು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಶಾವಿಗೆ ಹಾಕಿ ತಿರುವಾಡ್ಬೇಕು ನೋಡಿರಿ. ಈ ಥರ ಮಾಡಿರಿ, ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ರೀ. ಎಲ್ಲರೂ ಮನ್ಯಾಗ ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿ ಇಷ್ಟಪಡ್ತಿರ್ತಾರೆ ನೋಡಿರಿ.
ಬೆಳಗ್ಗೆ ಅಂತೂ ಬೆಳಗ್ಗೆಗೆ ನಾಷ್ಟಕ್ಕಂತೂ ತುಂಬ ಬೇಗನೆ ಮಾಡ್ಕೊಬೋದು ರೀ. ನಾನು ಸ್ವಲ್ಪ ಮೇಲೆ ಮುಚ್ಚಿಡ್ತೀನಿ ರೀ, ನೀರೆಲ್ಲ ಕಡಿಮೆ ಆಗಬೇಕು ನೋಡಿರಿ. ಇವಾಗ ಮೇಲೆ ಮುಚ್ಚಿಟ್ಬಿಟ್ಟು ಇವಾಗ ತೆಗೆದಿದ್ದೆ ನೋಡಿರಿ, ಓಪನ್ ಮಾಡಿದ್ದೀನಿ. ಇವಾಗೆಲ್ಲ ನೀರೆಲ್ಲ ಕಡಿಮೆ ಆಗಿದ್ದಾರೆ, ಚೆನ್ನಾಗಿ ಬಂದಿದೆ, ಶಾವಿಗೆ ಉದುರಾಗೆ ಬಂದಿದೆ. ನೋಡ್ತಾ ಇದ್ದೀರಲ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಉದುರಾಗೆ ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ. ಇವಾಗನೇ ಸ್ವಲ್ಪ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿರಿ. ಆಫ್ ಮಾಡಿ ಸ್ವಲ್ಪ ಮೇಲೆ ಮುಚ್ಚಿಡ್ತೀನಿ ರೀ. ಉಮ್ಗೊಯ್ಬೇಕ್ರಿ, ಉಮ್ಗೊಯ್ದ್ರೆ ಚೆನ್ನಾಗಿ ಉದುರಾಗೆ ಬರ್ತದೆ ನೋಡಿರಿ. ಇವಾಗ ನೋಡಿರಿ ಮೇಲೆ ಮುಚ್ಚಳ ತೆಗ್ದಿದ್ದೀನಿ ರೀ. ಇನ್ನೂ ಸ್ವಲ್ಪ ಬಿಸಿ ಆಗಿದೆ ರೀ, ಆದರೂ ಸ್ವಲ್ಪ ತಣ್ಣಗಾಗಿದೆ. ಇವಾಗ ನೋಡಿರಿ ಉದುರಾಗಿ ಎಷ್ಟು ಚೆನ್ನಾಗಿದೆ. ಇವಾಗ ಇದು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿರಿ. ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ರೀ ನೀವು, ಎಷ್ಟು ಚೆನ್ನಾಗಿ ಉದುರಾಗಿದ್ದಾರೆ. ಸ್ವಲ್ಪನೂ ಅಂಟ್ಕೊತಾ ಇಲ್ಲರಿ, ಉದುರಾಗೆ ಬರ್ತಾಯಿದೆ ನೋಡಿರಿ. ನೋಡಿರಿ, ಸ್ವಲ್ಪನೂ ಅಂಟ್ಕೊತಾ ಇಲ್ಲ, ಚೆನ್ನಾಗಿ ಸಾಫ್ಟಾಗಿ ಉದುರಾಗೆ ಬಂದಿದೆ ನೋಡಿರಿ. ನೋಡಿರಿ, ನಾನು ರವೆ ಉಪ್ಪಿಟ್ಟು ಮಾಡಿದ್ರೂ ಕಡಲೆ ಬೀಜನೂ ಹಾಕ್ತೀನಿ ರೀ. ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತೀನಿ ರೀ, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿರಿ. ಶಾವಿಗೆ ಉಪ್ಪಿಟ್ಟು ಅಂತೂ ರೆಡಿ ಆಯ್ತು ರೀ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ರೀ ನಾನು. ಟೇಸ್ಟ್ ಅಂತೂ ಸೂಪರ್ ಆಗಿದೆ ರೀ. ನೀವು ಒಂದು ಸಾರಿ ಇದೇ ಥರ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ರೀ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ.